97.133 base 10 is equals to dash base 2. ಸ್ವಲ್ಪ ಇದರಲ್ಲಿ ಫ್ರಾಕ್ಷನ್ಸ್ ಕೊಟ್ಟಿದ್ದಾನೆ, ಡೆಸಿಮಲ್ ಫ್ರಾಕ್ಷನ್. 97.133 base 10 is equals to dash base 2. ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಡೆಸಿಮಲ್ ನಂಬರ್ ನ 2 ಇಂದ ಡಿವೈಡ್ ಮಾಡ್ಕೊಂಡ್ಬಿಡಿ. 97 ನ 2 ಇಂದ ಡಿವೈಡ್ ಮಾಡ್ಕೊಳ್ರಿ. 2 4s 8, 9 ಅಲ್ಲಿ 8 ಹೋದ್ರೆ ಎಷ್ಟು ಮಿಕ್ಕಿದೆ? 1, 17. 2 8s 16, ಎಷ್ಟು ಮಿಕ್ಕಿದೆ ಇನ್ನ? 1 ರಿಮೈಂಡರ್ ಪಕ್ಕದಲ್ಲಿ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ 2 2s 4, 2 4s 8, what is the remainder? 0. Next 2 1s 2, 2 2s 4, what is the remainder? 0. Next 2 6s 12, 0. 2 3s 6, 0. 2 1s 2, 1 remainder. ಕೆಳಗಡೆಯಿಂದ ಬರೆದ್ಬಿಡ್ರಿ ಅದನ್ನ. ಫಸ್ಟ್ ಆನ್ಸರ್ ಮಾಡ್ಬಿಡ್ರಿ. 1 1 4 zeros 1 ಪಾಯಿಂಟ್. ಓಕೆ, ಇದು ಮಾಡಿದ್ವಿ. ಇನ್ನೇನು ನಮ್ಮ ಹತ್ರ ಏನು ಮಿಕ್ಕಿದೆ ಅಂದ್ರೆ 0.133. 0.133 ಇದನ್ನ ಏನು ಮಾಡ್ಬೇಕಂದ್ರೆ ಮಲ್ಟಿಪ್ಲೈ ವಿತ್ ದ 2. ನೋಡ್ರಿ 0.133 ತಗೊಳ್ರಿ, ನೋ ಪ್ರಾಬ್ಲಮ್, ಏನು ತೊಂದರೆ ಆಗಲ್ಲ. ಈಗ ನೋಡ್ರಿ 2 3s 6, 2 3s 6, 2 1s 2, 0.200. ನೋಡ್ರಿ ಈ 0 ನ ಇಲ್ಲಿ ಬರೆದ್ಬಿಡ್ರಿ. ಆಸ್ ಇಟ್ ಈಸ್ ಹಂಗೆ ಬರ್ಕೊಂತ ಹೋಗ್ಬೇಕಾದ್ರೆ ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿ. ಮತ್ತೆ 2 ಇಂದ 2 6 12, 1 ಕ್ಯಾರಿ. 2 6 12, 12 plus 1 13 ಗೆ 3, 1 ಕ್ಯಾರಿ. 2 2s 4, 4 plus 1 5, 0.200. ಈ 0 ನ ಮತ್ತೆ ಬರ್ಕೊಂಡ್ರಿ. ಮತ್ತೆ ಮಲ್ಟಿಪ್ಲೈ ಮಾಡಿದ್ರೆ ಇಂಟು 2, 2 2s 4, 2 3s 6, 2 5s 10, 10 0 carry 1, 0.200. 0 plus 1 1. ಈ ಕರೆಕ್ಟ್ ಆಗಿ ನೋಡ್ರಿ, ಈ 1 ನ ಇಲ್ಲಿ ಬರ್ಕೊಂಡ್ಬಿಡ್ರಿ. ಇನ್ನು ಇಲ್ಲಿ ಏನಾಗಿರ್ತದೆ ಅಂದ್ರೆ ಆ 1 ಹೊರಟೋದ್ರೆ ಇದು 0 ಆಗಿರ್ತದೆ. ಈ 1 ತೆಗೆದ್ಬಿಟ್ಟು ಅಲ್ಲಿ ಬರ್ಕೊಂಡ್ಬಿಟ್ಟು ಇದನ್ನ ಏನ್ ಮಾಡ್ಕೋಬೇಕಂದ್ರೆ 0 ಮಾಡ್ಬಿಡ್ಬೇಕು. ಅದನ್ನ ಮತ್ತೆ ಮಲ್ಟಿಪ್ಲೈ ಮಾಡ್ರಿ. ಇಂಟು 2, 2 4s 8, 2 6s 12 ಗೆ 2, 1 ಕ್ಯಾರಿ. 2 0 0, 0 plus 1 1, 0.200. ಈ 0 ನ ಬರ್ಬಿಡ್ಲಿ. ಈ ತರ ನೀವು ಎಷ್ಟುವರೆಗೂ ಅಂದ್ರೆ ಮ್ಯಾಕ್ಸಿಮಮ್ ಪಾಯಿಂಟ್ ಆದ್ಮೇಲೆ ಒಂದು 3 ಇಲ್ಲ 4 ಬಿಟ್ಸ್ ವರೆಗೂ ಡಿವೈಡ್ ಮಾಡ್ರಿ. ಅರ್ಥ ಆಗ್ತದೆ ಯಾವ ತರ ಮಾಡೋದು ಅಂತ? ಫಸ್ಟ್ ಡೆಸಿಮಲ್ ನಂಬರ್ ನ 2 ಇಂದ ಡಿವೈಡ್ ಮಾಡಬೇಕು, ಫ್ರಾಕ್ಷನ್ ನಂಬರ್ ನ ಇಂಟು 2 ಅಂತ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗಬೇಕು. ಗೊತ್ತಾಯ್ತಾ ಇದು? ಇನ್ನೊಂದು ಪ್ರಾಬ್ಲಮ್ ಮಾಡ್ತೀವಿ ನೋಡಿ. 4th one 78.45 base 10 is equals to dash base 2. ಇವಾಗ ನೋಡಿ 78 ಫಸ್ಟ್ ಏನು ಮಾಡ್ಕೋಬೇಕು? 2 ಇಂದ ಡಿವೈಡ್ ಮಾಡಿಬಿಟ್ರಿ. ಫಸ್ಟ್ 2 3s 6, ಇನ್ನು ಎಷ್ಟು ಮಿಕ್ಕಿದೆ? 7 ಅಲ್ಲಿ 6 ಹೋದ್ರೆ 1, that means 18. 2 9s 18, ಇನ್ನೇನು ಮಿಕ್ಕಿದೆ? ಮಿಕ್ಕಿಲ್ಲ 0. ನೋಡ್ರಿ 392 78. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ 2 1s 2, 3 ಅಲ್ಲಿ 2 ಹೋದ್ರೆ 1 ಮಿಕ್ಕಿದೆ 19. 2 9s 18, 1 ಮಿಕ್ಕಿದೆ. ನೋಡ್ರಿ 19 2 38, 38 ಪ್ಲಸ್ 1 39 ಬಂದ್ಬಿಡ್ತು. ನೆಕ್ಸ್ಟ್ 2 9s 18, ಎಷ್ಟು ಮಿಕ್ಕಿದೆ? 1. 2 4s 8, 1 ಮಿಕ್ಕಿದೆ. 2 2s 4,
0. 2 1s are 2. ಏನು ಮಿಕ್ಕಿಲ್ಲ 0. 1 double 0. 1 double 0. 111 0 ಪಾಯಿಂಟ್. ಈಗ ನೋಡ್ರಿ ಪಾಯಿಂಟ್ ಆದ್ಮೇಲೆ ಈಗ 0.45 ಇದೆ ತಾನೆ, 0.45 ಇದೆ. ಇದಕ್ಕೆ ನಾವು 0.45 ಅಂತ ಬರ್ಕೊಂಡು 2 ಇಂದ ಮಲ್ಟಿಪ್ಲೈ ಮಾಡ್ರಿ. ನೋಡ್ರಿ 2 5s are 10 with 0 carry 1. 2 4s are 8. 8 plus 1 9.200. ಈ 0 ಫಸ್ಟ್ ಬರ್ಕೋಬಾರ್ದು, ಈ 0 ನ ಇವಾಗ ಇಲ್ಲಿ ಬರ್ಕೊಂತಾ ಇರೋದು ನಾವು. ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿ 2 ಇಂದ 2 0 0. 2 9s are 18. 1 carry 0.20 0. 0 plus 1 1. ಇವಾಗ ನೋಡ್ರಿ ಈ 1 ನ ಇಲ್ಲಿ ಬರ್ಕೊಳ್ರಿ, ಇದನ್ನ 0 ಮಾಡ್ಕೊಳ್ಳಿ. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಬೇಕಷ್ಟೇ, ಏನಿಲ್ಲ. ನೆಕ್ಸ್ಟ್ ಅಗೈನ್ ಮಲ್ಟಿಪ್ಲೈ ವಿತ್ ದ 2. 2 0 0. 2 8s are 16. 1.20 0. 0 plus 1 1. ಈ 1 ಅನ್ನು ಮತ್ತೆ ಇಲ್ಲಿ ಬರ್ಕೊಳ್ಳಿ, ಇದನ್ನ 0 ಮಾಡ್ಕೊಳ್ಳಿ. ಅಗೈನ್ ಮಲ್ಟಿಪ್ಲೈ ವಿತ್ ದ 2. 2 0 0. 2 6s are 12. Carry 1. 2 0 0. 0 plus 1 1. 1.20. ಈ 1 ಅನ್ನು ಮತ್ತೆ ಬರೀರಿ. ಗೊತ್ತಾಗ್ತಾ ಇದೆಯಾ? ಒಂದು ಮ್ಯಾಕ್ಸಿಮಮ್ 4 ಬಿಟ್ಸ್ ವರೆಗೂ ಬರೀರಿ. ಈ ತರ ನಾವು ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಫ್ರಾಕ್ಷನ್ಸ್ ಆಗಿ ಯೂಸ್ ಮಾಡ್ತಿರೋದು. ಇಲ್ಲಿ ಡೆಸಿಮಲ್ ಫ್ರಾಕ್ಷನ್ ನ ಯಾವ ತರ ಬೈನರಿ ಕನ್ವರ್ಷನ್ ಮಾಡೋದು ಅರ್ಥ ಆಯ್ತಾ ಪ್ರಾಬ್ಲಮ್ಸ್? ದಿಸ್ ಇಸ್ ಫಾರ್ ಕನ್ವರ್ಟಿಂಗ್ ಡೆಸಿಮಲ್ ಟು ಬೈನರಿ. ಡೆಸಿಮಲ್ ಇಂದ ಯಾವುದಕ್ಕೆ ಬೈನರಿ ಕನ್ವರ್ಷನ್ ಮಾಡಿದೀವಿ. ನೆಕ್ಸ್ಟ್ ಸಿಮಿಲರ್ಲಿ ಇದೇ ತರನೇ ಡೆಸಿಮಲ್ ಟು ಆಕ್ಟಲ್. ಆಕ್ಟಲ್ ಅಂದ್ರೆ ಎಷ್ಟು? ಬೇಸ್ 8. ಅವನು ಡೆಸಿಮಲ್ ನಂಬರ್ ಕೊಡ್ತಾನೆ 736 ಬೇಸ್ 10 is equals to dash ಬೇಸ್ 8. ಅವಾಗಲೇ ಡೆಸಿಮಲ್ ಇಂದ ಬೈನರಿ ಕನ್ವರ್ಷನ್ ಮಾಡುವಾಗ 2 ಇಂದ ಡಿವೈಡ್ ಮಾಡ್ತಾ ಇದ್ವಿ. ಇವಾಗ ಡೆಸಿಮಲ್ ಇಂದ ಆಕ್ಟಲ್ ಕನ್ವರ್ಷನ್ ಮಾಡ್ತಾ ಇದ್ರಿಂದ 8 ಇಂದ ಡಿವೈಡ್ ಮಾಡಬೇಕು ಅಷ್ಟೇ. 736 ನ 8 ಇಂದ ಡಿವೈಡ್ ಮಾಡಿ. 8 ಇಂದ 7 ಡಿವೈಡ್ ಆಗುತ್ತಾ? ಆಗಲ್ಲ. 8 7 ಗಿಂತ ಚಿಕ್ಕತಾನೆ. 7 8 ಗಿಂತ ಚಿಕ್ಕದು. ಆದ್ರಿಂದ 7 ಅನ್ನು ನಾವು ಡಿವೈಡ್ ಮಾಡಕ ಆಗಲ್ಲ. 73 ತಗೋಬೇಕು. 73 ಅಂದ್ರೆ 8 9s are 72. 73 ಅಲ್ಲಿ 72 ಹೋದ್ರೆ 1. That means 16 ಇದೆ ಈಗ. 8 2s are 16. What is the remainder? 0. Next 8 ಇಂದ 9 ಡಿವೈಡ್ ಆಗುತ್ತೆ. 8 1s are 8. 9 ಅಲ್ಲಿ 8 ಹೋದ್ರೆ 1. That means 12. 8 1s are 8. 12 ಅಲ್ಲಿ 8 ಹೋದ್ರೆ 4. Next 8 1s are 8. ಅನ್ನೋದ್ರಲ್ಲಿ 8 ಹೋದ್ರೆ ಎಷ್ಟು ಮಿಕ್ಕಿರ್ತದೆ? 3. 1 3 4 0. ಆನ್ಸರ್ 1 3 4 0 ಬೇಸ್ 8. ಜಸ್ಟ್ 8 ಇಂದ ಡಿವೈಡ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಇದೇ ತರ ನೋಡ್ರಿ ಇನ್ನೊಂದು ಪ್ರಾಬ್ಲಮ್ ಇದೆ. 459 ಬೇಸ್ 10 is equals to dash ಬೇಸ್ 8. ಸೇಮ್ ಡಿವೈಡ್ ಮಾಡ್ರಿ. 459 ನ 8 ಇಂದ 4 ಡಿವೈಡ್ ಆಗಲ್ಲ. 8 ಗಿಂತ ಚಿಕ್ಕದು 4. 45 ತಗೋಬೇಕು. 8 5s are 40. ಇನ್ನೆಷ್ಟು ಮಿಕ್ಕಿದೆ ಇಲ್ಲಿ? 45 ಅಲ್ಲಿ 40 ಹೋದ್ರೆ 5 ಅಂದ್ರೆ 59. 8 7s are 56. 59 ಅಲ್ಲಿ 56 ಹೋದ್ರೆ remainder is 3.
ನೆಕ್ಸ್ಟ್ 8 7s are 56. What is the remainder? 1. ಇನ್ನು 7 ಅನ್ನು ನಾವು ಡಿವೈಡ್ ಮಾಡಕ್ಕಾಗಲ್ಲ. 7 8 ಗಿಂತ ಚಿಕ್ಕದು. 7 1 3 7 1 3 base 8. ನೋಡ್ರಿ ಎಷ್ಟು ಈಸಿನಾ? ಕನ್ವರ್ಟಿಂಗ್ ಡೆಸಿಮಲ್ ಟು ಆಕ್ಟಲ್. ಅದೇ ತರ ಇನ್ನೊಂದು ಪ್ರಾಬ್ಲಮ್ 789.625. ಮೂರನೇದು 789.625 base 10 is equals to dash base 8. ಇದು ಫ್ರಾಕ್ಷನ್ ನಂಬರ್. ಇಲ್ಲಿ ಏನು ಮಾಡಬೇಕಂದ್ರೆ ಈ 789 ನ ಫಸ್ಟ್ 8 ಇಂದ ಡಿವೈಡ್ ಮಾಡ್ರಿ. 789 ನ 8 ಇಂದ ಡಿವೈಡ್ ಮಾಡ್ರಿ. 7 ಡಿವೈಡ್ ಆಗಲ್ಲ. 78 ಡಿವೈಡ್ ಆಗುತ್ತೆ. 8 9s are 72. 78 ಅಲ್ಲಿ 72 ಹೋದ್ರೆ 6 ರಿಮೈಂಡರ್ 69. 8 8s are 64. 69 ಅಲ್ಲಿ 64 ಹೋದ್ರೆ 5. ನೆಕ್ಸ್ಟ್ 8 1s are 8. ಎಷ್ಟು ಮಿಕ್ಕಿದೆ? 1. 18. 8 2s are 16. What is the remainder? 2. ಇನ್ನ ಟೋಟಲ್ ಡಿವೈಡ್ ಆಗುತ್ತೆ. 8 1s are 8. ಇನ್ನೆಷ್ಟು ಮಿಕ್ಕಿದೆ? 4. 1 4 2 5. 1 4 2 5 ಪಾಯಿಂಟ್ 0.625 ಇದೆ. ಇನ್ನು ಇದನ್ನ ಇಂಟು 8 ಅವಾಗಲೇ 2 ಇಂದ ಮಲ್ಟಿಪ್ಲೈ ಮಾಡ್ತಿದ್ವಿ ಫ್ರಾಕ್ಷನ್ ನ. ಇವಾಗ ಆಕ್ಟಲ್ ಕನ್ವರ್ಷನ್ ಮಾಡುವಾಗ ಇಂಟು 8 ಇಂದ ಮಲ್ಟಿಪ್ಲೈ ಮಾಡೋದು. ನೋಡ್ರಿ 8 5s are 40. 40 0 4 ರಿಮೈಂಡರ್ ಅಂದ್ರೆ 4 ಕ್ಯಾರಿ. 8 2s are 16. 16 plus 4 20. 20 0 carry 2. 8 6s are 48. 48 plus 2 50. 50 is 0 5 carry. Point 8 0 0 0 plus 5 5. ಈ 5 ನೇ ಇಲ್ಲಿ ಬರೆದು ಬಿಡ್ರಿ. ಇದನ್ನ 0 ಮಾಡಿಬಿಡ್ರಿ. ಇನ್ನೇನು ಮಿಕ್ಕಿಲ್ಲ ನಾವು ಮಲ್ಟಿಪ್ಲೈ ಮಾಡಕ್ಕೆ. This is the final answer. 1425.5. 1425.5. That is the final answer. ಇಂಥ ಪ್ರಾಬ್ಲಮ್ ನೀವೇ ಒಂದೆರಡು ಹಾಕೊಂಡು ನೀವೇ ಏನು ಮಾಡಬೇಕು, ಪ್ರಾಬ್ಲಮ್ಸ್ ಅನ್ನು ಮಾಡಿ ನನಗೆ ವಾಟ್ಸಪ್ ಮಾಡಿ. ಕರೆಕ್ಟಾಗಿ ಇದೆಲ್ಲ ಚೆಕ್ ಮಾಡ್ತಿರ್ಬೇಕಾದ್ರೆ. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ಫಾರ್ ಕನ್ವರ್ಟಿಂಗ್ ಅ ಡೆಸಿಮಲ್ ಟು ಆಕ್ಟಲ್. ಸಿಮಿಲರ್ಲಿ ಇದೇ ತರನೇ ಇನ್ನೊಂದು ಟೈಪ್, ಕನ್ವರ್ಟಿಂಗ್ ಡೆಸಿಮಲ್ ಟು ಹೆಕ್ಸಾಡೆಸಿಮಲ್. ಹೆಕ್ಸಾಡೆಸಿಮಲ್ ಅಂದ್ರೆ ಬೇಸ್ 16. ಈಗ ನೋಡ್ರಿ ಫಸ್ಟ್ ಪ್ರಾಬ್ಲಮ್ 846 ಬೇಸ್ 10 is equals to dash 16. ಇವಾಗ ಏನಿಲ್ಲ 16 ಇಂದ ಡಿವೈಡ್ ಮಾಡೋದು ಅಷ್ಟೇ. ಇದನ್ನ 846 ನ 16 ಇಂದ ಡಿವೈಡ್ ಮಾಡ್ರಿ. 8 ಡೈರೆಕ್ಟ್ ಡಿವೈಡ್ ಆಗಲ್ಲ. 84 ಇದೆ, ಡಿವೈಡ್ ಆಗುತ್ತೆ. 16 5s are 80. ಇನ್ನೆಷ್ಟು ಮಿಕ್ಕಿದೆ ಇಲ್ಲಿ? 4. 4 means 46. 16 2s are 32. 46 ಅಲ್ಲಿ 32 ಹೋದ್ರೆ ಎಷ್ಟು? 14. ರಿಮೈಂಡರ್ ಎಷ್ಟೀಗ? 14. ನೆಕ್ಸ್ಟ್ ಈ 14 ನ ನಾವೇನಂತ ಬರೀಬಹುದು? ಇ. ಯಾಕಂದ್ರೆ ಹೆಕ್ಸಾಡೆಸಿಮಲ್ ಗೊತ್ತು ನಮಗೆ, 14 ಬರೆಯಲ್ಲ ನಾವು, ಅದ್ರ ಬದಲು ಏನು ಬರ್ತೀವಿ? ಇ. ನೆಕ್ಸ್ಟ್ 16 3s are 48. 52 ಅಲ್ಲಿ 48 ಹೋದ್ರೆ 4. ಆನ್ಸರ್ ಎಷ್ಟೀಗ? 3 4 ಇ. 3 4 ಇ ಬೇಸ್ 16. ಇದೇ ತರ ನೋಡ್ರಿ ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. 999 ಬೇಸ್ 16 is equals to dash base 16. Sorry, this is the base 10. ಇದು ಡೆಸಿಮಲ್ ನಂಬರು, ನಾವು ಹೆಕ್ಸಾಡೆಸಿಮಲ್ ಕನ್ವರ್ಟ್ ಮಾಡಬೇಕು.
999 ಡಿವೈಡ್ ಮಾಡ್ರಿ 16 ಇಂದ 16 ಇಂದ 9 ಡಿವೈಡ್ ಆಗಲ್ಲ 99 ಡಿವೈಡ್ ಆಗುತ್ತೆ 16 6 96 99 ಅಲ್ಲಿ 96 ಹೋದ್ರೆ 3 39 16 2 32 39 ರಲ್ಲಿ 32 ಹೋದ್ರೆ 7 7 ನೆಕ್ಸ್ಟ್ 16 ಇಂದ ಈಗ ಮತ್ತೆ 62 ನ ಡಿವೈಡ್ ಮಾಡಬೇಕು 16 3 48 62 ಅಲ್ಲಿ 48 ನ ಮೈನಸ್ ಮಾಡ್ರಿ 12 ರಲ್ಲಿ 8 ಹೋದ್ರೆ 4 1 ಎಷ್ಟು ಮಿಕ್ಕಿದೆ 14 ಮೀನ್ಸ್ E 14 ಅಂದ್ರೆ ಏನು E ಇನ್ನು 3 ಡಿವೈಡ್ ಆಗಲ್ಲ 3 E 7 3 E 7 base 16 that is the final answer. Next ಇದೇ ತರನೇ ಫ್ರಾಕ್ಷನ್ ಏನೋ ತಗೊಂತೀವಿ ನೋಡಿ third problem 456.625 base 10 ಈ ತರ ಕೊಟ್ಟಾಗ ಡಿವೈಡ್ ಮಾಡಿ ಫಸ್ಟ್ 456 ನ 16 ಇಂದ ಡಿವೈಡ್ ಮಾಡ್ರಿ 16 ಇಂದ 45 4 ಡಿವೈಡ್ ಆಗಲ್ಲ 45 ಇದೆ 16 2 ಲ 32 45 ರಲ್ಲಿ 32 ಹೋದ್ರೆ ಎಷ್ಟು 13 13 1 ಅಂದ್ರೆ 136 16 8 ಲ 128 16 ರಲ್ಲಿ 8 ಹೋದ್ರೆ 8 0 0 ಅಂದ್ರೆ 8 ಮಿಕ್ಕಿದೆ ಅಂತ ನೆಕ್ಸ್ಟ್ 16 1 16 16 1 16 28 ರಲ್ಲಿ 16 ಮೈನಸ್ ಮಾಡ್ರಿ 12 ಅಂದ್ರೆ ಏನು C 1 C 8 1 C 8 ಪಾಯಿಂಟ್ 0.625 ಇದೆ ಇದನ್ನ 16 ಇಂದ ಮಲ್ಟಿಪ್ಲೈ ಮಾಡಬೇಕೀಗ 16 5 80 80 0 8 carry 16 2 32 32 plus 8 40 40 0 4 16 6 96 96 plus 4 100 100 ಗೆ 0 10 carry point 16 0 0 0 plus 10 10 ಈ 10 ಅನ್ನು ನಾವು ಏನಂತ ಬರೀಬಹುದು a ಆ a ನ ಇಲ್ಲಿ ಬರೀತೀವಿ ಅಲ್ಲಿ ಇಲ್ಲಿ ಇವಾಗ ಏನಾಗುತ್ತೆ 0 ಆಗುತ್ತೆ 0.00 ಮಲ್ಟಿಪ್ಲೈ ಮಾಡಂಗಿಲ್ಲ ಲಾಸ್ಟ್ ದಿಸ್ ಇಸ್ ದ ಫೈನಲ್ ಆನ್ಸರ್ ನೋಡ್ರಿ ಕನ್ವರ್ಷನ್ ಹೆಂಗೆ ಅಂದ್ರೆ ಡೆಸಿಮಲ್ ಟು ಬೈನರಿ ಮಾಡಿದಾಗ 2 ಇಂದ ಡಿವೈಡ್ ಮಾಡೋದು ಡೆಸಿಮಲ್ ಟು ಆಕ್ಟಲ್ ಮಾಡಿದಾಗ 8 ಇಂದ ಡಿವೈಡ್ ಮಾಡೋದು ಡೆಸಿಮಲ್ ಟು ಹೆಕ್ಸಾಡೆಸಿಮಲ್ ಮಾಡಿದಾಗ 16 ಇಂದ ಡಿವೈಡ್ ಮಾಡೋದು ನೋಡ್ರಿ ಎಷ್ಟು ಈಸಿಯಾಗಿ ನಾವು ಈ ತರ ಜ್ಞಾಪಕ ಇಟ್ಕೋಬೇಕು ಒಂದು ಡೆಸಿಮಲ್ 10 ಇಂದ 2 ಕನ್ವರ್ಷನ್ ಮಾಡಬೇಕಂದ್ರೆ 2 ಇಂದ ಡಿವೈಡ್ ಮಾಡಬೇಕು 10 ಇಂದ 8 ಕನ್ವರ್ಷನ್ ಮಾಡಬೇಕಂದ್ರೆ 8 ಇಂದ ಡಿವೈಡ್ ಮಾಡ್ರಿ 10 ಇಂದ 16 ಡಿವೈಡ್ ಮಾಡಬೇಕಂದ್ರೆ 16 ಇಂದ ಡಿವೈಡ್ ಮಾಡಬೇಕು ದಿಸ್ ಇಸ್ ದ ಒನ್ ಟೈಪ್ ಆಫ್ ಕನ್ವರ್ಷನ್ ಅರ್ಥ ಆಯ್ತಾ